ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. ನೀವು ನಾನು ಯಾಕಿದು ವೈಲೇಷನ್ ಆಫ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಇದ್ದೀನಿ, ಫೆಡ್ರಲ್ ಸಿಸ್ಟಮ್ ಅಂತ ಇದ್ದೀನಿ. ಆರ್ಟಿಕಲ್ 280, ವಾಟ್ ಡಸ್ ಆರ್ಟಿಕಲ್ 280 ಸೇ? ಆರ್ಟಿಕಲ್ 280 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಏನು? ಇಟ್ ಈಸ್ ಅ ಕ್ರೂಷಿಯಲ್ ಕ್ವಾಸಿ ಜುಡಿಷಿಯಲ್ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. Article 280 is the bedrock of India's system of financial resource allocation between different levels of government, promoting fairness and stability. ಅಂದರೆ ಈ ಆರ್ಟಿಕಲ್ 280 ಇಂದ ಏನಾಗುತ್ತೆ, ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರಬೇಕು ಅದು ತೀರ್ಮಾನ ಆಗುತ್ತೆ ಥ್ರೂ ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಜವಾಬ್ದಾರಿ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್. ಅಂದರೆ ಯಾವ ರಾಜ್ಯಗಳ ಆದಾಯ ಏನು ಬರುತ್ತೆ ಅದು ಒಂದು ಡಿವಿಸಿವ್ ಪೂಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ, ಅಲ್ಲಿಂದ ಟ್ಯಾಕ್ಸನ್ನು ಡಿವಾಲ್ವ್ ಮಾಡ್ತಾರೆ. UPಗೆ ಎಷ್ಟು ಸಿಗಬೇಕು, ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು, ಮಧ್ಯಪ್ರದೇಶಕ್ಕೆ ಎಷ್ಟು ಸಿಗಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ಸಿಗಬೇಕು ಅಂತ. ಫೈನಾನ್ಸ್ ಕಮಿಷನ್ ಆಲ್ಸೋ ಮೆಷರ್ಸ್ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆಗ್ಮೆಂಟೇಷನ್ನು. ಅಂದರೆ ಸ್ಥಳೀಯ ಸಂಸ್ಥೆಗಳೇನಿದೆ ಅವರ ಬೇಡಿಕೆಗಳ ಅನುಸಾರವಾಗಿ ಕೂಡ ಮಾಡೋ ಜವಾಬ್ದಾರಿ ಅವ್ರದ್ದಿದೆ. ಫೈನಾನ್ಸ್ ಕಮಿಷನ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫಿಸ್ಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಪ್ರಿವೆಂಟಿಂಗ್ ಓವರ್ ಸೆಂಟ್ರಲೈಸೇಷನ್. ದಯವಿಟ್ಟು ಗಮನಿಸಬೇಕು, ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು, ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು.